ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಮಿತ್ರರಿಗೂ ನನ್ನ ಮಹೇಶ್ ಮಾಡುವ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಾ 7 ಮಹೇಶ್ ಯೂಟ್ಯೂಬ್ ಚಾನಲ್ನ. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ನಿಕೋನ್ D5300 ಕ್ಯಾಮ್ರಾ. ಈ ಕ್ಯಾಮ್ರಾ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಈ ಕ್ಯಾಮ್ರಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಕ್ಯಾಮ್ರಾ ಬಗ್ಗೆ ಫೋಟೋಗ್ರಾಫರ್ಸ ಅಭಿಪ್ರಾಯವೇನು ಅನ್ನೋದನ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಓಕೆ ಗೈಸ್, ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇದು D5300 ಕ್ಯಾಮ್ರಾ, DSLR ಕ್ಯಾಮ್ರಾ. ಉತ್ತಮವಾದ ಕ್ವಾಲಿಟಿಯೊಂದಿಗೆ ಒಂದು ಫೋಟೋಗ್ರಫಿ ಮಾಡ್ಬೋದು. ಇದರಲ್ಲಿ ವೆಡ್ಡಿಂಗ್ಗೆ, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಇನ್ನಿತರ ಅಂತ ಹೇಳ್ಬೋದು ಒಂದು ಕ್ಯಾಮ್ರಾ. ನಾನು ಸ್ಟುಡಿಯೋ ವರ್ಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗಿ ಒಂದು 5 ಇಯರ್ಸ್ ಅಥವಾ 6 ಇಯರ್ಸ್ ಆಯಿತು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬೆಟರ್ ಕ್ವಾಲಿಟಿ ಇದೆ, ಉತ್ತಮವಾಗಿರ್ತಕ್ಕಂಥ ಒಂದು ಪಿಕ್ಚರ್ ಇದರಲ್ಲಿ ಶೂಟ್ ಮಾಡ್ಬೋದು. ಇದರಲ್ಲಿ ಬೆನಿಫಿಟ್ಸ್ ಏನಂತಂತಂದರೆ, ನೋಡಿ ಗೈಸ್, ಈ ಬಟನ್ ಇದೆಯಲ್ಲ, ಈ ಬಟನ್ನು ಲಾಕ್ ಮಾಡ್ಬೋದು. ಲಾಕ್ ಆಯಿತು, ತೆಗೆಯಕ್ಕೆ ಬರೋದಿಲ್ಲ, ಶೂಟ್ ಆಗೋದಿಲ್ಲ, ಪಿಕ್ಚರು ಕ್ಲಿಕ್ ಆಗೋದಿಲ್ಲ. ನೋಡಿ, ಈ ಥರ ಒತ್ತಿಡ್ಕೊಂಡು ಈ ಥರ ತಿರುಗಿಸಿದ್ರೆ ಓಪನ್ ಆಗುತ್ತೆ. ಈ ಥರ ಒತ್ತಿಡ್ಕೊಂಡು ಈ ಕಡೆ ತಿರುಗಿಸಿದರೆ ಲಾಕ್ ಆಗುತ್ತೆ. ಇದು ಒಂದು ಬೆನಿಫಿಟ್ಸು, ಒಂದನೇದ್ದು. ಎರಡನೇದು ಬೆನಿಫಿಟ್ಸ್ ಏನಂದರೆ, ಇದರಲ್ಲಿ ಶೂಟ್ ಮಾಡೋ ವಿಡಿಯೋನ ಈ ರೀತಿ ನೋಡ್ಕೋಬೋದು. ಈ ಕಡೆ ಇಟ್ಕೊಂಡು ವಿಡಿಯೋ ನೋಡ್ಬೋದು. ಈ ಥರ ರಿಮೂವ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲಾದರೂ ಶೂಟ್ ಮಾಡಿ ಈ ಥರ ನಾವು ಮಾಡ್ತಕ್ಕಂಥ ವಿಡಿಯೋನ ನಮ್ಗೆ ಸ್ಕ್ರೀನ್ ಕಾಣುತ್ತೆ ಈ ಕ್ಯಾಮ್ರಾದಲ್ಲಿ. ಅಂದರೆ ಟಚ್ ಸ್ಕ್ರೀನ್ ಇದರಲ್ಲಿ ಲಭ್ಯವಿಲ್ಲ, ಟಚ್ಚು ಇದರಲ್ಲಿ ವರ್ಕ್ ಆಗೋದಿಲ್ಲ. ಈ ಥರ ಸೆಟ್ ಮಾಡ್ಕೋಬೋದು. ಈ ಲೆನ್ಸು ಒಳಗಡೆ ಏನಾದ್ರು ಡಸ್ಟ್ ಇತ್ತಂತಂದರೆ ಲೆನ್ಸು ಯಾವ ರೀತಿ ರಿಮೂವ್ ಮಾಡಬೇಕು ಅಂತೇಳಿದ್ರೆ, ಇಲ್ಲೊಂದು ಬಟನ್ ಇದೆ, ಇಲ್ಲೊಂದು ಬಟನ್ ಇದೆಯಲ್ಲ, ಈ ಬಟನ್ ಹಿಡ್ಕೊಂಡು ಈ ಬಟನು ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಒತ್ತಿಡ್ಕೊಂಡು ಈ ಕಡೆ ತಿರ್ಸ್ಕೋಬೇಕು. ಈ ಕಡೆ ತಿರ್ಸ್ಕೊಂಡ್ರೆ ನೋಡಿ ಫ್ರೆಂಡ್ಸ್, ಲೆನ್ಸು ಕಡೆಗೆ ಬಂತು, ಹೊರಗಡೆ ಬಂತು. ಇದನ್ನೇನು ಮಾಡಬೇಕು, ಡಸ್ಟನ್ನು ಕ್ಲೀನ್ ಮಾಡ್ಕೋಬೇಕು. ಒಂದು ನೀಟಾಗಿರ್ತಕ್ಕಂಥ ಒಂದು ಅಥವಾ ಒಂದು ಟಿಶ್ಯೂ ಪೇಪರಿಂದನೋ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡು ರಿಟರ್ನ್ ಮತ್ತೆ ಒಳ್ಳೆ ಹಿಂಗೆ ಹಾಕಬೇಕು. ಇಲ್ಲಿ ಮತ್ತೆ ಒತ್ತಿಡ್ಕೋಬೇಕು, ಈ ಕಡೆ ತಿರ್ಸ್ಕೊಂಡ್ಬಿಟ್ರೆ ಆಯಿತು. ಮತ್ತು ಆಸ್ ಇಟ್ ಈಸ್ ಸೇಮ್ ಇದಾಗುತ್ತೆ. ಓಕೆ ಗೈಸ್, ಮತ್ತೇನು